ಜೈಲಿನಿಂದ 3 ಕೈದಿಗಳ ಪರಾರಿ ಘಟನೆ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗಾಗಲೇ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಮಸ್ತಾನ್ ಬಂಧನಕ್ಕೆ ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಡಿಜಿಪಿ ಆಲೋಕ್ ಕುಮಾರ್ ತಿಳಿಸಿದರು. ಕಲಬುರಗಿ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಘಟನೆಗೆ ಸಂಬಂಧಿಸಿದಂತೆ ಜೈಲು ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ. ಜೈಲಿನ ಭದ್ರತೆ ಹೆಚ್ಚಿಸಲು ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ. ಜೈಲಿನ ತಂತಿ ಬೇಲಿ ಸ್ಥಿತಿಯಲ್ಲಿಡಲು ಸೂಚಿಸಲಾಗಿದೆ. ಜೈಲು ಇಲಾಖೆಯಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ಶೀಘ್ರದಲ್ಲಿ ಸಿಬ್ಬಂದಿಯ ನೇಮಕ ಮಾಡಿಕೊಳ್ಳಲಾಗುವುದು. ಕೈದಿಗಳು ಪರಾರಿಯಾಗದಂತೆ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಸರ್ತಿ ನಾನು ಬಂದಿದ್ದೇನೆ ಕಲಬುರಗಿಗೆ. ನಾನು DG ಪ್ರಿಸನ್ ಚಾರ್ಜ್ ತಗೊಂಡಿದ್ದ ನಂತರ ಮತ್ತು ಹೋದ ಸರ್ತಿ ಜನವರಿ ತಿಂಗಳ ನಾನು ಬಂದಿದ್ದೆ. ಆ ಸಮಯ ಒಂದು ಕೆಲವು ವಿಡಿಯೋ ವೈರಲ್ ಆಗಿತ್ತು. ಈಗ ಕೂಡ 14ನೇ ತಾರೀಕಿಗೆ ಒಂದು ಘಟನೆ ಇಲ್ಲಿ ಆಗಿತ್ತು. ಅಲ್ಲಿ 3 ಜನ ಪ್ರಿಸ್ನರ್ಸ್ ಏನಿದೆ ಅವರು ಪರಾರಿ ಆಗಿತ್ತು. ಆ 3 ಜನ ಒಳಗಡೆ ಈಗ ಕಲಬುರಗಿ ಪೊಲೀಸ್ ಮತ್ತು ಬೀದರ್ ಪೊಲೀಸ್ ಅವರು ಸೇರಿ ಅವರು ಇಬ್ಬರಿಗೆ ಈಗ ಮರುಬಂಧನೆ ಅವರು ಮಾಡಿದ್ದಾರೆ. ಅದೇ 3ನೇ ಆರೋಪಿ ಮಸ್ತಾನ್ ಇಲಿಯಾಸ್ ಮಾಸಾ, ಒಂದು ಊರಿದೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಇಸ್ಲಾಂಪುರ ಹತ್ರ ಒಂದು ಊರಿದೆ, ರಾಜೇಶ್ವರಿ OP ಇದೆ ಬರದ್ದು ಅಲ್ಲಿದೆ. ಇನ್ನೂ ಒಂದು ಪತ್ತೆ ಇನ್ನೂ ಆಗಿಲ್ಲ. ಆದರೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಅವರು ಪತ್ತೆ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಇದು ಆಗಿತ್ತು ನಾನು ಕೂಡ ಒಂದು ಜನರಲ್ ಆಗಿ ಏನು ಇಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದು ಪ್ಲಸ್ ಈ ಕೇಸು ಕೂಡ ಏನಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ. ಸೊ ಈ ಕೇಸ್ನಲ್ಲಿ ಯಾರು ಲೋಪದೋಷಗಳು ಇತ್ತು ಅವರ ಮೇಲೆ ಈಗಾಗಲೇ ಕ್ರಮ ಜರುಗಿಸಲಾಗಿದೆ. ಆದರೆ ಇನ್ನೂ ನಾನು ವಿಚಾರಣೆ ಮಾಡಿದ್ದೆ ಅಧಿಕಾರಿಗಳಿಗೆ, ನಮ್ಮ KSISF ಅಧಿಕಾರಿ ಅವರಿಗೆ ಮಾತಾಡಿದ್ದೆ. ಮತ್ತು ಮುಂದೆ ಹೇಗೆ ಸುಧಾರಣೆ ಮಾಡಬೇಕು ಅದರ ಸಲುವಾಗಿ ಕೆಲವು ನಾವು ನಿರ್ದೇಶಗಳು ಅವರಿಗೆ ಈಗ ಕೊಟ್ಟಿದ್ದೀವಿ. ಆ ನಂತರ ಅದರ ಜೊತೆಗೆ ಈಗ ನಾವು ಈ ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಒತ್ತು ನಾವು ಕೊಡಬೇಕು ನಮ್ಮ ಎಲ್ಲ ಪ್ರಿಸನ್ಸ್ನಲ್ಲಿ, ಕರ್ನಾಟಕ ಪ್ರಿಸನ್ಸ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಕೆಲವು ನಿರ್ದೇಶಗಳು ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ನಾವು ಬಹಳ ಕಡೆ ಹೋಗಿ ಪ್ರಿಸನ್ ನಾನು ವಿಸಿಟ್ ಮಾಡಿದ್ದೇನೆ. ಅಲ್ಲೇ ನಾವು ಹೋಲಿಸಿದರೆ ನಾವು ಕರ್ನಾಟಕದ ಪ್ರಿಸನ್ಗಳು ಸ್ವಲ್ಪ ಕರೆಕ್ಷನಲ್ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಲ್ಲಿ ಕೊರತೆ ಇದೆ. ಸೊ ಅದು ಕೂಡ ನಾವು ಈಗ ಹೇಳಿದ್ದೀವಿ. ಮತ್ತು ನಾವು ಸೆಕ್ಯೂರಿಟಿ ಹೆಚ್ಚಿಸಲಿಕ್ಕೆ ಅದು ಕೆಲವು ನಿರ್ದೇಶ ಕೊಟ್ಟಿದ್ದೀವಿ. ಸೊ ಇದು ಮಾಡಿಕೊಂಡು ನಾವು ಇದು ಬಂದಿದ್ದೀವಿ. ಈ ರೀತಿ ಘಟನೆ ಆಗಬಾರ್ದು ಮತ್ತು ಆಗಬಾರ್ದಾಗಿತ್ತು. ಸೊ ಆದರೆ ಯಾರು ಈಗ ಇದು ಆಗಿದೆ. ಸೊ ನಾವು ಅದಕ್ಕೆ ಈಗ ಪನಿಷ್ಮೆಂಟ್ ನಾವು ಅವ್ರದ್ದು ಒಂದು ಸಸ್ಪೆನ್ಷನ್ಲಿ 8 ಜನ ಇದ್ದಾರೆ. ಮತ್ತು ಇನ್ನೊಬ್ಬರು ನಾವು ನೈಟ್ ರೌಂಡ್ ಆಫೀಸರ್ ಬಗ್ಗೆ ವಿಚಾರಣೆ ಮಾಡಿದ್ದೆ. ಅವರಿಗೆ ಕೂಡ ನಾವಿಗೆ ಅದು ಸರಿಯಾಗಿ ಮಾಡಿಲ್ಲ. ಸೊ ಯಾವ್ಯಾವ ಕ್ರಮ ತೊಗೊಳ್ಬೇಕು ಅದು ನಾವು ತೊಗೊಳ್ತೀವಿ. ಆದರೆ ಒಂದು ವ್ಯವಸ್ಥೆ ಅದು ಇನ್ನೂ ಸರಿಪಡಿಸಬೇಕು. ಕಲಬುರಗಿಯಿಂದ ಪದೇ ಅಂತ ಘಟನೆಗಳು ಗಾಂಜಾ ಸಿಗೋದಾಗಲಿ ಗುಟ್ಟಾಗಲಿ ಬೇರೆ ಘಟನೆಗಳು ನಡೀತದೆ. 3 ಜನ ಕೈದಿಗಿದು ಒಂದೇ ಸರಿ ಇಲ್ಲ, ಫಸ್ಟ್ ಟೈಮ್ ಇಲ್ಲ ಸರ್. ಕಳೆದ 4-5 ವರ್ಷಗಳಿಂದ ಕೂಡ ಕೈದಿಗಳು ಪರಾರಿಯಾಗಿದ್ದರು. ಅಲ್ಲ ನೋಡಿ, ನಾವು ನೋಡಿದ್ವಿ ಪ್ರತಿ ವರ್ಷ ನಾವು ಈ 16 ವರ್ಷ ಆದರೂ ಡೇಟಾ ತೊಗೊಂಡಿದ್ದೀವಿ. 2008ಇಂದ ಇನ್ನೂವರೆಗೆ 2026ವರೆಗೆ. ಸೊ ಪ್ರತಿ ವರ್ಷ ಏನಿದೆ ಕಿ ಫರಾರಿ ಇದು ಕೈದಿಗಳು 10, 12, 15, 16 ಆ ರೀತಿ ಇದು ಪ್ರತಿ ವರ್ಷ ಇದು ಆಗ್ತಾ ಇರ್ತದೆ. ಆದರೆ ನಾವು ಹೇಳೋದಿಲ್ಲ ಆದರೆ ಕಲಬುರಗಿಯಿಂದ ಆಗಿದ್ದೆ ಅದು ನಾವಿಗೆ ಕಲಬುರಗಿನ ಆಗದ್ದೆ ಅದು ಇಲ್ಲ. ಅದು ಈ ಬಳ್ಳಾರಿಯಿಂದ ಕೂಡ ಆಗದ್ದೆ, ಗೋಕಾಕಿಂದ ಕೂಡ ಆಗದ್ದೆ, ಬೆಳಗಾವಿಯಿಂದ ಕೂಡ ಆಗದ್ದೆ. ಸೊ ಅದು ಎಲ್ಲ ಕಡೆದು ಇರ್ತದೆ. ಆದರೆ ನಾವು ಎಲ್ಲ ಕಡೆ ವ್ಯವಸ್ಥೆ ಸರಿಪಡಿಸಬೇಕು. ಮಾತ್ರ ಕಲಬುರಗಿದು ಸಮಸ್ಯೆ ಇಲ್ಲ. ಮತ್ತು ಗಾಂಜಾ ಇದು ಹೇಳ್ತೀರಾ, ಇಲ್ಲಿ ಆ ಟೈಮಿಂದು ಆಗಿತ್ತು. ನಾವು ಕ್ರಮ ನಾವು ತೊಗೊಂಡಿದ್ದೀವಿ. ಜಾನ್ವರಿಲಿ ಒಂದು ಘಟನೆ ಆಗಿತ್ತು. CS ಏನಿದ್ದಾರೆ ಇನ್ನೂ ಅವರಿಗೆ ನಾವು ಯಾವ ಕಡೆ ಮರು ನೇಮಕ ನಾವು ಮಾಡಿಲ್ಲ. ಮತ್ತು ನಾವು ಆ್ಯಕ್ಚುಲಿ ಸಸ್ಪೆನ್ಷನ್ ರಿಕಮೆಂಡ್ ಮಾಡಿದ್ವಿ. ಈಗ ಗೌರ್ಮೆಂಟ್ ಕಡೆ ಇನ್ನೂ ಅದು ಪೆಂಡಿಂಗ್ ಇದೆ, ಪ್ರಪೋಸಲ್ ಏನಿದೆ. ಮತ್ತು ಅವ್ರ ಮೇಲೆ DE ಸಲುವಾಗಿ ನಾವು ರಿಕಮೆಂಡ್ ಮಾಡಿದ್ವಿ. ಸೊ ಆ ಟೈಮ್ಗೆ ಕೂಡ ಯಾರ್ದು ಲೋಪದೋಷಗಳು ಇತ್ತು ನಾವು ಇದು ಮಾಡಿದ್ವಿ. ಮತ್ತು ಆ ನಂತರ ಯಾವುದು ಘಟನೆ ಗಾಂಜಾದು ಅಥವಾ ಇದು ಆಗಿಲ್ಲ. ನಮ್ಮ ಪ್ರಕಾರ ಜನವರಿ ನಂತರ ಆ ಘಟನೆ ಆಗಿಲ್ಲ. ಆದರೆ ಇಲ್ಲಿ ಏನಿದೆ ನಮಗೆ ಅನ್ನಿಸಿದೆ ಅವರು ಸುಪ್ರೀಂ ಕೂಡ ಅಷ್ಟು ಸ್ವಲ್ಪ ಇನ್ನೂ ಅವರು ಟಫ್ ಇರಬೇಕಾಗಿತ್ತು. ಅವರು ಟಫ್ನೆಸ್ ತೋರಿಸಿಲ್ಲ. ಸೊ ಅವ್ರದ್ದು ಅದರ ಸಲುವಾಗಿ ಕೆಲವು ಜನ ಬಹಳ ನಿಷ್ಕಾಲಿತನ ತೋರಿಸಿದ್ದಾರೆ ಡ್ಯೂಟಿ ಮಾಡುವಾಗ. ಅದರ ಸಲುವಾಗಿ ಘಟನೆ ಇದು ಜರುಗಿಸಿದೆ. ಸೊ ನಾವು ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ಅಲ್ಲ, ಏನಾಗುತ್ತೆ ಆ ಟೈಮ್ ಯಾರು ಅಧಿಕಾರಿ ಇದ್ದರು ಅವರು 2-3 ಸರ್ತಿ ಅಧಿಕಾರಿಯಲ್ಲಿ ಚೇಂಜ್ ಆಗಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಅಲ್ಲಿಂದ ಹೋದರು. ನಮ್ಮ ಟೈಮ್ ನಾನು ಯಾವಾಗ ಬಂದಿದ್ದೆ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಚೇಂಜ್ ಆದರು. ಅಂತರ ಒಬ್ಬರು ಸುರೇಶ್ ಬಂದರು.
ಅವರು ಈಗ ಇಲ್ಲಿ ಕೆಲಸ ನಾವು ಮಾಡೋದಿಲ್ಲ, ಅವರು ಬ್ಯಾಂಗ್ಳೂರಲ್ಲಿ ಕೂತಿದ್ದಾರೆ. ಆನಂತರ ಕಾಮ್ಲೆ ಬಂದರು. ಸೊ ಅದು ಅಧಿಕಾರಿಗಳು ಸ್ವಲ್ಪ ಚೇಂಜ್ ಆಗಿದ್ದ ಕಾರಣ ನಮ್ಗೆ ಅನಿಸಿದಾಗ ಈ ಸಮಸ್ಯೆ ಸ್ವಲ್ಪ ಆಗಿದೆ. ಡೈರೆಕ್ಷನ್ ಚೇಂಜ್ ಆಗಲ್ಲ ಸರ್. ಅಲ್ಲ, ಅದು ಕರೆಕ್ಟ್ ಇದೆ, ಆದರೆ ಅದು ಪರ್ಮನೆಂಟ್ ಒಬ್ಬರು ಇರಬೇಕು, ಪರ್ಮನೆಂಟ್ ಹಾಗೆ ಯಾರು ಇರಬೇಕು. ಸೊ ಅದು ಸಮಸ್ಯೆನೇ ಆಗಿದಾಗ ಆ ಘಟನೆ ಸಲುವಾಗಿ ಇದು ಪರ್ಮನೆಂಟ್ ಹಾಗೆ ನಾವು ಸುರೇಶಿಗೆ ಕಲಿಸಿದ್ದೀವಿ. ಆದರೆ ಅವರು ಕೂಡ ಆ್ಯಬ್ಸೆಂಟ್ ಆಗಿಬಿಟ್ರು 4 ತಿಂಗಳೇನಿದೆ. ಸೊ ಅದು ಒಂದು ಕೆಲವು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇಲ್ಲಿ ಆಗಿದೆ. ಈಗ ನಾವು ಕೃಷ್ಣ ಕುಮಾರ್ಗೆ ನಾವು ಕಲಿಸಿದ್ವಿ, ಏನಾಗುತ್ತೆ ಕಲಬುರಗಿದು ಒಂದು ನಮ್ಮ ಎಲ್ಲ ಇಲಾಖೆಯಲ್ಲಿ ಯಾರು ಸೌತ್ ಕರ್ನಾಟಕದವರು ಇರ್ತಾರೆ, ಈ ಕಡೆಯವರು ಕೆಲಸ ಮಾಡೋಕ್ಕೆ ಅವರು ಇಷ್ಟಪಡೋದಿಲ್ಲ. ಅವ್ರಿಗೆ ಯಾವ ಕಡೆ ಬ್ಯಾಂಗ್ಳೂರು ಸುತ್ತಮುತ್ತನೇ ಇರಬೇಕು, ಬ್ಯಾಂಗ್ಳೂರಲ್ಲಿ ಇರಬೇಕು, ಆ ಒಂದು ಭಾವನೆ ಇಟ್ಕೊಂಡು ಅವ್ರು ಇರ್ತಾರೆ. ಸೊ ಇದೊಂದು ಸಮಸ್ಯೆ ಆಗಿದ್ದ ಕಾಮ್ಲೆ ಕೆಲಸ ಮಾಡ್ತಾಯಿದ್ದು, ಅದು ಈ ಘಟನೆ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ. ಸೊ ಇದು ಕೂಡ ಅದನ್ನು ನಾವು ಹೇಗೆ ಸರಿಪಡಿಸೋಕ್ಕೂ ನಾವು ನೋಡಬೇಕಾಗುತ್ತೆ. ಇಲ್ಲ ನೋಡಿ ರಿಕ್ರೂಟ್ಮೆಂಟ್ ಈಗ ಆಗತ್ತೆ. ಕಲ್ಯಾಣ ಕರ್ನಾಟಕದು ಕೂಡ 400 ರಿಕ್ರೂಟ್ಮೆಂಟ್ ಆಗತ್ತೆ, 867 ಆಗತ್ತೆ. ಆದರೆ ಟೈಮ್ ಹಿಡಿಯುತ್ತೆ. ಈಗ ಎಲ್ಲ ಅವರು ಬರೋದು ಈಗ ಕನಿಷ್ಠ ಪಕ್ಷ 1.5 ವರ್ಷ 2 ವರ್ಷ ಅದು ಬೇಕು. ಈಗ ಬಹುಶಃ ಸೋಮವಾರ ರಿಕ್ರೂಟ್ಮೆಂಟ್ ಇದು ಆಗತ್ತೆ, ನೋಟಿಫಿಕೇಷನ್ ಆಗ್ಬೋದು, ಅವರು ಅನೌನ್ಸ್ ಮಾಡ್ಬೋದು. 867. ಸೊ ಕಲ್ಯಾಣ ಕರ್ನಾಟಕದು 400 ಸುಮಾರು ಅದು ಪೋಸ್ಟ್ ಇದೆ. ಸೊ ಅದು ಆಗತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ನಾವು ಸರ್ವಿಸ್ ಮೆನ್ ಮಾಡಿದ್ದೀವಿ. ಸರ್ವಿಸ್ ಮೆನ್ ಕೂಡ ಏನಾಯಿತು ಕಿ ಜನ ಬರಲೇ ಇಲ್ಲ. ಈಗ ನೋಡಿ, ಈಗ 550 ಜನ ಇದ್ದರು, 220 ಜನ ಅಷ್ಟೇ ಬಂದಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಕಿ ಇಷ್ಟು ಸಂಬಳಕ್ಕೆ ನಾವು ಇದು ಬರೋಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಕೂಡ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕಿದು ಕೆಲವು ನಮ್ಮ ವ್ಯವಸ್ಥೆ ಮತ್ತು ಎಲ್ಲರೂ ಬೆಲ್ಗಾಮ್ ಸಲುವಾಗಿ ಇದು 220ನಲ್ಲಿ ಹೆಚ್ಚಾಗಿ ನಮಗೆ ಬೆಲ್ಗಾಮ್ನೇ ಬೇಕು ಕೇಳ್ತಾರೆ. ಅವರು ಯಾರು ಬ್ಯಾಂಗ್ಳೂರು ಆಗಲಿ, ಕಲಬುರಗಿ ಆಗಲಿ, ಮಡಿಕೇರಿ ಆಗಲಿ, ಹಾಸನ ಆಗಲಿ, ಅದು ಆ ಕಡೆ ಹೋಗಲಿಕ್ಕೆ ಅವರು ರೆಡಿ ಇಲ್ಲ. ಅವರು ಹೆಚ್ಚಾಗಿ ಅವರು ಜನ ಎಲ್ಲ ಮರಾಠ ಲೈಟ್ ಇನ್ಫೆಂಟ್ರಿ ಅವರು ಎಲ್ಲ ಇದ್ದರು. ಓಕೆ, ನಾವು ಬೆಲ್ಗಾಮ್ನೇ ಬೇಕು. ಸೊ ಬೇರೆ ಕೆಲವು ಆಡಳಿತಾತ್ಮಕ ಇಶ್ಯೂಸ್ ಎಲ್ಲ ಇದೆ. ಆದರೆ ನಾವು ಏನು ಇಶ್ಯೂ ಇದ್ದರೂ ಕೂಡ ಅದು ಜೈಲಿನಲ್ಲಿ ಭದ್ರತೆ ಕಾಪಾಡೋದು ಮತ್ತು ಅಲ್ಲಿ ಕೈದಿಗಳಿಗೆ ನಾವು ಒಂದು ಒಳ್ಳೆ ವ್ಯವಸ್ಥೆ ಕೊಡೋದು ಅದು ಜವಾಬ್ದಾರಿ ಆಗುತ್ತೆ. ಮತ್ತು ಅವರು ನಾವು ಮಾಡಬೇಕಾಗುತ್ತೆ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.